ಈ ದಿನ ನಾವು ಅಸಾಧ್ಯವನ್ನು ಸುಸಾಧ್ಯ ಮಾಡಿದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಹಾಗಾದರೆ ನೀವು ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅವರೇ ಬೇರೆ ಯಾರೂ ಅಲ್ಲ, ದಿ ಗ್ರೇಟ್ ಎಲಾನ್ ಮಸ್ಕ್. ಸ್ಪೇಸ್ ಎಕ್ಸ್ ಒಂದು ವಿಜಯಗಾಥೆ. ಎಲಾನ್ ಮಸ್ಕ್ ಎಂಬ ಯುವಕ 2001ರಲ್ಲಿ ಒಂದು ಗ್ರ್ಯಾಂಡ್ ಐಡಿಯಾದೊಂದಿಗೆ ತಿರುಗುತ್ತಿದ್ದನು. ಮಾನವರನ್ನು ಮಂಗಳ ಗ್ರಹಕ್ಕೆ ಕಳಿಸಬೇಕು ಎಂಬುದು ಅವರ ಆಲೋಚನೆಯಾಗಿತ್ತು. ಅಲ್ಲಿಯವರೆಗೆ ಬಾಹ್ಯಾಕಾಶ ಸಂಶೋಧನೆಯನ್ನು ನಾಸಾ, ರಷ್ಯಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಮಾತ್ರ ನಡೆಸುತ್ತಿದ್ದವು. ಖಾಸಗಿ ಕಂಪನಿಗಳು ರಾಕೆಟ್ ಪ್ರಯೋಗಗಳ ಬಗ್ಗೆ ಆಲೋಚಿಸುವ ಹಂತದಲ್ಲಿ ಇರಲಿಲ್ಲ. ಆದರೆ ಎಲಾನ್ ಮಸ್ಕ್ ಎಲ್ಲರಿಗಿಂತ ಭಿನ್ನವಾಗಿ ಆಲೋಚಿಸಿದರು. ಎಲಾನ್ ಮಸ್ಕ್ ರಷ್ಯಾದ ರಾಕೆಟ್ ತಯಾರಕರನ್ನು ಸಂಪರ್ಕಿಸಿದರು. ನನ್ನ ಮಾರ್ಸ್ ಪ್ರಾಜೆಕ್ಟ್ಗಾಗಿ ರಾಕೆಟ್ ಖರೀದಿಸಲು ಬಯಸುತ್ತೇನೆ ಎಂದು ಕೇಳಿದರು. ಆದರೆ ಅವರ ರಾಕೆಟ್ ಬೆಲೆ ಕೇಳಿದ ತಕ್ಷಣ ಅದು ಸಾಧ್ಯವಿಲ್ಲ ಎಂದುಕೊಂಡರು. ಆಗ ಮಸ್ಕ್ ಒಂದು ಮುಖ್ಯವಾದ ನಿರ್ಧಾರ ತೆಗೆದುಕೊಂಡರು. ನಾವು ರಾಕೆಟ್ ಅನ್ನು ನಾವೇ ತಯಾರಿಸೋಣ ಎಂದುಕೊಂಡರು. 2002ರಲ್ಲಿ ಸ್ಪೇಸ್ ಎಕ್ಸ್ ಜನನವಾಯಿತು. ಸಾಮಾನ್ಯವಾಗಿ ಹೊಸ ಕಂಪನಿಗಳು ಚಿಕ್ಕದಾಗಿ ಪ್ರಾರಂಭಿಸುತ್ತವೆ, ಆದರೆ ಸ್ಪೇಸ್ ಎಕ್ಸ್ ನೇರವಾಗಿ ರಾಕೆಟ್ ತಯಾರಿಕೆ ಎಂಬ ಅಸಾಧ್ಯವಾದ ಗುರಿಯೊಂದಿಗೆ ಮುಂದುವರಿಯಿತು. ಮಸ್ಕ್ ತಮ್ಮ ಸಂಪಾದನೆಯಲ್ಲಿ $100 ಮಿಲಿಯನ್ ಹೂಡಿಕೆ ಮಾಡಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪ್ ಸ್ಪೇಸ್ ಎಕ್ಸ್ ಸ್ಥಾಪಿಸಿದರು. ಅವರ ಮೊದಲ ಗುರಿ ನಾವು ಕಡಿಮೆ ಖರ್ಚಿನಲ್ಲಿ ಆಧುನಿಕ ರಾಕೆಟ್ ಅನ್ನು ತಯಾರಿಸಬಲ್ಲೆವು ಎಂದು ನಿರೂಪಿಸುವುದು. 2006ರಲ್ಲಿ ಮೊದಲ ಅಪಜಯ. ಸ್ಪೇಸ್ ಎಕ್ಸ್ ತನ್ನ ಮೊದಲ ರಾಕೆಟ್ ಫಾಲ್ಕನ್ 1 ಅನ್ನು ಉಡಾಯಿಸಲು ಸಿದ್ಧವಾಯಿತು. ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಇದು ದೊಡ್ಡ ಹೆಜ್ಜೆ, ಆದರೆ ಅದು ಉಡಾವಣೆಯಾದ ಕೆಲವೇ ಕ್ಷಣಗಳಲ್ಲಿಯೇ ಸ್ಫೋಟಗೊಂಡಿತು. ಬಾಹ್ಯಾಕಾಶ ಸಂಶೋಧನೆ ಎಂದರೆ ಸಣ್ಣ ಸಣ್ಣ ತಪ್ಪುಗಳನ್ನು ಸಹಿಸುವುದಿಲ್ಲ. ನಾಸಾ, ರಷ್ಯಾ ಮುಂತಾದ ಸಂಸ್ಥೆಗಳೇ ಎಷ್ಟೋ ಪ್ರಯೋಗಗಳ ನಂತರ ವಿಜಯ ಸಾಧಿಸಿವೆ. ಆದರೆ ಸ್ಪೇಸ್ ಎಕ್ಸ್ ಇದು ಒಂದು ಖಾಸಗಿ ಕಂಪನಿ, ಮತ್ತೆ ಇಂತಹ ತಪ್ಪು ನಡೆದರೆ ನಿಧಿಗಳು, ನಂಬಿಕೆ ಎಲ್ಲವೂ ಹೋಗುತ್ತವೆ. 2007 ಮತ್ತು 2008ರಲ್ಲಿ ಮತ್ತೊಮ್ಮೆ 2 ಅಪಜಯಗಳು. ಸ್ಪೇಸ್ ಎಕ್ಸ್ ಬಲವಾಗಿ ಮರಳಿ ಬಂದಿತು. 2007ರಲ್ಲಿ ಫಾಲ್ಕನ್ 1 ರಾಕೆಟ್ ಅನ್ನು ಮತ್ತೆ ಉಡಾಯಿಸಿದರು, ಆದರೆ ಅದು ಕೂಡ ವಿಫಲವಾಯಿತು. 2008ರಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿದರು, ಮತ್ತೆ ವಿಫಲವಾಯಿತು. ಸ್ಪೇಸ್ ಎಕ್ಸ್ ಕಷ್ಟಕರವಾದ ಹಂತದಲ್ಲಿತ್ತು, ಹಣ ಕಡಿಮೆ ಇತ್ತು. ನಾಸಾ, ಖಾಸಗಿ ಹೂಡಿಕೆದಾರರು ಯಾರು ಮತ್ತೆ ಹೂಡಿಕೆ ಮಾಡಲು ಸಿದ್ಧರಿರಲಿಲ್ಲ. ಎಲ್ಲ ಮುಗಿದೇ ಹೋಯಿತು ಎಂದು ಅನ್ನಿಸಿದ 2008 ಸೆಪ್ಟೆಂಬರ್ನಲ್ಲಿ ಸ್ಪೇಸ್ ಎಕ್ಸ್ ತನ್ನ ಕೊನೆಯ ಪ್ರಯತ್ನವಾಗಿ ಮತ್ತೊಮ್ಮೆ ಫಾಲ್ಕನ್ 1 ಉಡಾಯಿಸಿತು. ಇದು ಭರ್ಜರಿ ವಿಜಯಂ ಸಾಧಿಸಿತು. ಇದು ಖಾಸಗಿ ಕಂಪನಿಯೊಂದು ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮೊದಲ ಲಿಕ್ವಿಡ್ ಫ್ಯೂಯಲ್ ರಾಕೆಟ್. ನಾಸಾ ಕೂಡ ಸ್ಪೇಸ್ ಎಕ್ಸ್ ಬಗ್ಗೆ ಆಸಕ್ತಿ ತೋರಿಸಿತು. 2010ರಲ್ಲಿ ಫಾಲ್ಕನ್ 9 ಮತ್ತು ಸ್ಪೇಸ್ ಎಕ್ಸ್ನ ಮಹಾವಿಜಯಗಳು. ನಾಸಾವು ಸ್ಪೇಸ್ ಎಕ್ಸ್ ಜೊತೆ $1.6 ಬಿಲಿಯನ್ ಒಪ್ಪಂದ ಮಾಡಿಕೊಂಡಿತು. ಸ್ಪೇಸ್ ಎಕ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸರಕುಗಳು ಮತ್ತು ಗಗನಯಾತ್ರಿಗಳನ್ನು ಕಳುಹಿಸಬೇಕಿತ್ತು. 2010ರಲ್ಲಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಇದು ಅತಿದೊಡ್ಡ ವಿಜಯವಾಗಿತ್ತು. ಆದರೆ ಸ್ಪೇಸ್ ಎಕ್ಸ್ ತನ್ನ ನಿಜವಾದ ಗುರಿಯಿಂದ ಇನ್ನೂ ಬಹಳ ದೂರವಿತ್ತು. ರಾಕೆಟ್ ಉಡಾವಣೆಯ ಖರ್ಚನ್ನು ಕಡಿಮೆ ಮಾಡಬೇಕು ಎಂಬುದು ಮಸ್ಕ್ ಅವರ ಕನಸಾಗಿತ್ತು. ಅದಕ್ಕಾಗಿ ಅವರು ಹೊಸ ಆಲೋಚನೆ ಮಾಡಿದರು. ರಾಕೆಟ್ ಅನ್ನು ಮತ್ತೆ ಭೂಮಿಗೆ ತರಬಹುದಲ್ಲ. 2015ರಲ್ಲಿ ರಾಕೆಟ್ ಮರುಬಳಕೆ ಕ್ರಾಂತಿ. 2015ರಲ್ಲಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಅನ್ನು ಭೂಮಿಗೆ ಮರಳಿ ಇಳಿಸಲು ಪ್ರಯತ್ನಿಸಿತು. ಇದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿತ್ತು, ಏಕೆಂದರೆ ಸಾಮಾನ್ಯವಾಗಿ ರಾಕೆಟ್ಗಳನ್ನು ಒಂದೇ ಬಾರಿ ಬಳಸಿ ಬಿಸಾಡಲಾಗುತ್ತಿತ್ತು. ಫಾಲ್ಕನ್ 9 ಭೂಮಿಯ ಮೇಲೆ ಯಶಸ್ವಿಯಾಗಿ ಇಳಿಯಿತು. ಇದು ಇತಿಹಾಸದಲ್ಲಿ ನಡೆದ ಒಂದು ಅದ್ಭುತ ಘಟನೆಯಾಗಿತ್ತು. ಇದು ಸ್ಪೇಸ್ ಎಕ್ಸ್ ಅನ್ನು ವಿಶ್ವದ ಅತ್ಯಂತ ಆರ್ಥಿಕವಾಗಿ ಬಲಿಷ್ಠ ಬಾಹ್ಯಾಕಾಶ ಸಂಸ್ಥೆಯನ್ನಾಗಿ ಮಾಡಿತು. ಈಗ ರಾಕೆಟ್ ಉಡಾವಣೆಯ ಖರ್ಚು 80% ಕಡಿಮೆಯಾಗಿದೆ. 2018 ಫಾಲ್ಕನ್ ಹೆವಿ ಅಂಡ್ ಟೆಸ್ಲಾ ರೋಡ್ಸ್ಟರ್. ಸ್ಪೇಸ್ ಎಕ್ಸ್ ಮತ್ತೊಂದು ದೊಡ್ಡ ವಿಜಯವನ್ನು ಸಾಧಿಸಿತು. ಫಾಲ್ಕನ್ ಹೆವಿ ರಾಕೆಟ್ ಉಡಾವಣೆ. ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆಗಿದೆ. ಇದೇ ಪ್ರಯೋಗದಲ್ಲಿ ಎಲಾನ್ ಮಸ್ಕ್ ತನ್ನ ಟೆಸ್ಲಾ ಕಾರನ್ನು ಸಹ ಬಾಹ್ಯಾಕಾಶಕ್ಕೆ ಕಳುಹಿಸಿದರು. ಈಗ ಸ್ಪೇಸ್ ಎಕ್ಸ್ ನಾಸಾದೊಂದಿಗೆ ಸೇರಿ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಕೆಲಸವನ್ನು ಪ್ರಾರಂಭಿಸಿದೆ. 2020 ಕ್ರೂ ಡ್ರ್ಯಾಗನ್ ಮತ್ತು ನಾಸಾ ಮಿಷನ್. 2020ರಲ್ಲಿ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅನ್ನು ಬಳಸಿ ನಾಸಾ ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ISS ಕಳುಹಿಸಿತು. ಇದು ಇತಿಹಾಸದಲ್ಲಿ ಖಾಸಗಿ ಕಂಪನಿಯೊಂದು ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮೊದಲ ಘಟನೆಯಾಗಿದೆ. ನಾಸಾ ಸಹ ಸ್ಪೇಸ್ ಎಕ್ಸ್ ಅನ್ನು ನಂಬಲು ಪ್ರಾರಂಭಿಸಿತು. 2023ರಲ್ಲಿ ಸ್ಟಾರ್ಶಿಪ್. ಸ್ಪೇಸ್ ಎಕ್ಸ್ ಈಗ ಮತ್ತೊಂದು ದೊಡ್ಡ ಗುರಿ ಇಟ್ಟುಕೊಂಡಿದೆ. ಸ್ಟಾರ್ಶಿಪ್ ಎಂಬ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸುವುದು. ಇದು 100 ಜನವರಿ ಗಗನಯಾತ್ರಿಗಳನ್ನು ಮಂಗಳ ಗ್ರಹಕ್ಕೆ ಕರೆದೊಯ್ಯಬಲ್ಲದು. 2023ರಲ್ಲಿ ಸ್ಪೇಸ್ ಎಕ್ಸ್ ಸ್ಟಾರ್ಶಿಪ್ ಅನ್ನು ಮೊದಲ ಬಾರಿಗೆ ಉಡಾಯಿಸಿತು. ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ. ಆದರೂ ಸ್ಪೇಸ್ ಎಕ್ಸ್ ತನ್ನ ಪ್ರಯತ್ನಗಳನ್ನು ಮುಂದುವರೆಸಿದೆ ಮತ್ತು ಹೆಚ್ಚಿನ ಪ್ರಯೋಗಗಳನ್ನು ನಡೆಸುತ್ತಿದೆ. ಸ್ಪೇಸ್ ಎಕ್ಸ್ ಭವಿಷ್ಯದ ಗುರಿಗಳು.
ಸ್ಟಾರ್ಶಿಪ್ ಮೂಲಕ ಮಾನವರನ್ನು ಮಂಗಳ ಗ್ರಹಕ್ಕೆ ಕಳುಹಿಸುವುದು, ಚಂದ್ರನ ಮೇಲೆ ನಾಸಾ ಮಿಷನ್ಗಳಲ್ಲಿ ಭಾಗಿಯಾಗುವುದು, ಸ್ಟಾರ್ಲಿಂಕ್ ಮೂಲಕ ಪ್ರಪಂಚದಾದ್ಯಂತ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವುದು, ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶ ಪ್ರಯಾಣವನ್ನು ಲಭ್ಯವಾಗುವಂತೆ ಮಾಡುವುದು. ಸ್ಪೇಸ್ ಎಕ್ಸ್ ಅಸಾಧ್ಯವನ್ನು ಸಾಧಿಸಿದ ಪಯಣ. ಸ್ಪೇಸ್ ಎಕ್ಸ್ ಎಂಬುದು ಒಂದು ಮನುಷ್ಯನ ಕನಸು ಎಂತಹ ಅದ್ಭುತವಾದ ಬದಲಾವಣೆಗಳನ್ನು ತರಬಲ್ಲದು ಎಂಬುದನ್ನು ತೋರಿಸುವ ಒಂದು ದೊಡ್ಡ ಕಥೆ. 2002ರಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿ, 2008ರಲ್ಲಿ ಮೊದಲ ವಿಜಯ ಫಾಲ್ಕನ್ 1, 2010ರಲ್ಲಿ ನಾಸಾ ಒಪ್ಪಂದ, 2015ರಲ್ಲಿ ರಾಕೆಟ್ ಮರುಬಳಕೆ, 2020ರಲ್ಲಿ ನಾಸಾ ಸಹಯೋಗ, 2023 ಸ್ಟಾರ್ಶಿಪ್ ಉಡಾವಣೆ, 2030ರಲ್ಲಿ ಮಾನವರನ್ನು ಮಂಗಳ ಗ್ರಹಕ್ಕೆ ಕಳುಹಿಸುವ ದಿನ. ಇದು ಕೇವಲ ಸ್ಪೇಸ್ ಎಕ್ಸ್ ಕಥೆಯ ಪ್ರಾರಂಭ ಮಾತ್ರ. ಭವಿಷ್ಯದಲ್ಲಿ ನಾವು ಇನ್ನೂ ಅನೇಕ ಅದ್ಭುತಗಳನ್ನು ನೋಡಲಿದ್ದೇವೆ. ಧನ್ಯವಾದಗಳು.